ನಾವು ಅದು ಸೌಮ್ಯದಿಂದ ಇದ್ದೇವೆ ಅಂತೇನಿ ಅದು ನಮ್ಮ ವೀಕ್ನೆಸ್ ಅಂತ ಭಾವಿಸಬೇಡಿ. ಒಂದು ಅವ್ರಿಗೆ ಉತ್ತರ ಕೊಡಬೇಕು. ಉತ್ತರ ಕೊಡದಿದ್ರೆ ಯಾಕೆ ಆಗಲಿಲ್ಲ, ನನಗೆ ಎಷ್ಟು ಟೈಮ್ ಬೇಕಂದ್ರೆ ಬರೆದು ಕೊಡಬೇಕು ಪ್ರತಿಯೊಬ್ಬನಿಗೆ ಕೂಡ. ಆ ಮಾಹಿತಿದು ಕೆಲಸ ಆಗ್ಬೇಕನ್ನೋ ಸರ್ಕಾರ ಬಹಳ ಸ್ಪಷ್ಟ ಹೇಳಿಕೆ. ಟೈಮ್ ಲಿಮಿಟ್ ಅಲ್ಲಿ ಬಂದು ಕ್ವಶನ್ ಹಾಕ್ತಾರೆ. ಆದ ಕ್ವಶನ್ ಹಾಕಿದ ನಂತರ ಸ್ಟಾರ್ ಮತ್ತು ಅನ್ಸ್ಟಾರ್ ಸೆಲೆಕ್ಟ್ ಮಾಡಿ 10 ದಿವಸ ಟೈಮ್ ಕೊಡ್ತೇವೆ ನಿಮಗೆ ಮಂತ್ರಿಗಳಿಗೆ, ನಿಮ್ಮ ಅಧಿಕಾರಿ ಮುಖಾಂತರ ಉತ್ತರ 10 ಡೇಸ್. ಈ 10 ದಿವಸ ಟೈಮ್ ಕೊಟ್ಟರೂ ಕೂಡ ನಿಮ್ಮಲ್ಲಿ ನೋಡುವಾಗ 131ರಲ್ಲಿ 50, 55 ಬರೀ ಇದೆ ಅಲ್ಲದೆ ಸರಿಯಾದ ಆ ಉತ್ತರ ಬರ್ತಾ ಇಲ್ಲ. ಆಯ್ತು, ಯಾಕೆ ಬರಲಿಲ್ಲ ಮತ್ತು ನಾವು ಯಾವಾಗ ಕೊಡ್ತೇವೆ ಅಂತೇಳಿ ನೀವು ಟೈಮನ್ನು ಕೂಡ ಕೊಡೋದಿಲ್ಲ. ಅಟ್ಲೀಸ್ಟ್ ಅವತ್ತು ಬರದಿದ್ರೆ ಇದು ಬರಲಿಕ್ಕೆ ಆಗಲಿಲ್ಲ, ನಾವು ಈ ದಿವಸ ಇದ್ದನ್ನು ನಾವು ಕೊಡ್ತೇವೆ ನಮ್ಮ ಮಾಹಿತಿಯನ್ನು ಕೂಡ ಕೊಡಬೇಕು, ಅದು ಕೂಡ ಇಲ್ಲ. ಅದರ ನಂತರ ಯಾರಾದ್ರೂ ಫಾಲೋಅಪ್ ಮಾಡಿದ ಮಾತ್ರ ಉತ್ತರ ಹೊತ್ತು, ಇಲ್ಲದ 1 ವರ್ಷ ಆದರೂ ಕೂಡ ನಿಮ್ಮ ನೋಡುವಾಗ ನಿಮ್ಮಲ್ಲಿ ರಿಪ್ಲೈ ಬರುವುದಿಲ್ಲ. ಅದಕ್ಕಾಗಿ ನಾವು ನಮ್ಮ ಡೆಪ್ಯೂಟಿ ಲೀಡರ್ ಅವರ ಲೀಡರ್ಶಿಪ್ ಒಂದು ಕಮಿಟಿ ಮಾಡಿದ್ದೆವು. ಯಾರಾದರೂ ಆನ್ಸರ್ ಅನ್ಸ್ಟಾರ್ ಪೆಂಡಿಂಗ್ ಇದ್ದರೆ ಅದನ್ನು ಆ ಕಮಿಟಿ ಮುಖಾಂತರ ಅಧಿಕಾರ ಕರೆಸಿ ಆದರೂ ಕೂಡ ಅದರಲ್ಲಿ ಕೆಲವರು ಬಂದು ಕೆಲವರು ಕೊಡ್ತಾರೆ, ಇನ್ನು ಕೆಲವರು ಕೊಡೋದಿಲ್ಲ. ಇದಕ್ಕೊಂದು ಅಂತಿಮ ಒಂದು ಫುಲ್ ಸ್ಟಾಪ್ ಹಾಕದಿದ್ರೆ ಇದು ಯಾವಾಗ ದೊಡ್ಡ ಮಟ್ಟದ ಸಮಸ್ಯೆ ಆಗುವ ಒಂದು ವಿಚಾರ ಇವತ್ತು ಆಗ್ತದೆ. ಯಾಕೆಂತ ಹೇಳಿದರೆ ನೋಡಿ, ನಾವು ಇಷ್ಟ ಸೆಷನ್ ಎಲ್ಲ ಕರೆದು ನೀವು ಕೇಳಿದಂಥ ಪ್ರಶ್ನೆಗೆ ಒಂದು ಉತ್ತರ ಕೊಡ್ಲಿಕ್ಕೆ ಆಗದಿದ್ರೆ ಇದರ ಅರ್ಥ ಏನು ಬರ್ತದೆ? ಸದಸ್ಯರು ಯಾಕೆ ಪ್ರಶ್ನೆ ನಿಮಗೆ 4 ಕ್ವಶನ್ ಕೇಳಬೇಕು? ಆದ ಕಾರಣ ಅವರು ನಮಗೆ ಭಾವನೆ ಅರ್ಥ ಆಗ್ತದೆ, ಅದು ನಮ್ಮ ಜವಾಬ್ದಾರಿ ಇದೆ. ಮತ್ತು ನಾನು 3 ಸಲ ಕೂಡ ನಾನು ಹೇಳಿದ್ದೆ, ಮುಂಚೆ ಕೂಡ ಕಮಿಟಿ ಮಾಡಿದ್ದೇವೆ. ಈ ಸಲ 3 ದಿವಸ ನಾವು ಹೇಳ್ತಾ ಇದ್ದೇವೆ. ನಾವು ಅದು ಸೌಮ್ಯದಿಂದ ಇದ್ದೇವೆ ಅಂತೇನಿ ಅದು ನಮ್ಮ ವೀಕ್ನೆಸ್ ಅಂತ ಭಾವಿಸಬೇಡಿ. ಒಂದು ಅವ್ರಿಗೆ ಉತ್ತರ ಕೊಡಬೇಕು. ಉತ್ತರ ಕೊಡದಿದ್ರೆ ಯಾಕೆ ಆಗಲಿಲ್ಲ, ನನಗೆ ಎಷ್ಟು ಟೈಮ್ ಬೇಕಂದ್ರೆ ಬರೆದು ಕೊಡಬೇಕು ಪ್ರತಿಯೊಬ್ಬನಿಗೆ ಕೂಡ. ಆ ಮಾಹಿತಿದು ಕೆಲಸ ಆಗ್ಬೇಕನ್ನೋ ಸರ್ಕಾರ ಬಹಳ ಸ್ಪಷ್ಟ ಹೇಳಿಕೆ. ಇಲಾಖೆವಾರು ಎಷ್ಟೆಷ್ಟು ಬಾಕಿ ಇದೆ ಅನ್ನೋದು ಒಂದು ಪಟ್ಟಿ ಮಾಡಿಸಿ ಅವ್ರದ್ದು ಹೇಳಿದ್ದೇನೆ ಮಾಡ್ಲಿಕ್ಕೆ ಹೇಳಿದ್ದೇನೆ. ಲಿಖಿತವಾಗಿ ಆನ್ಲೈನ್. ಹಾಗಾಗಿ